ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ವಿಡಿಯೋ ಏನು ಅಂತ ನಿಮಗೆ ಗೊತ್ತಿರುತ್ತೆ, ಆದರೆ ಇನ್ನೊಂದ್ಸಲ ಹೇಳ್ತೀನಿ. ಬೂಬುಗೆ ಇವತ್ತು ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು. ಸೊ ಅವನಿಗೆ ಡ್ರಾಪ್ ಮಾಡಿ ಅವ್ರ ಅಪ್ಪ ಅಮ್ಮ ಹೋಗ್ತಾ ಇದ್ದಾರೆ. ಅಂದ್ರೆ ಒಂದು ಸ್ಕೂಲಿಗೆ ಡ್ರಾಪ್ ಮಾಡ್ತಿಲ್ಲ, ಫಂಕ್ಷನ್ ಒಂದು ಕನ್ವೆನ್ಷನ್ ಹಾಲಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ಸೊ ಅಲ್ಲೇ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಮಕ್ಳಿಗೆ ಒಂದು 12 ಗಂಟೆಗೆ ಬಿಡಿ, ಪೇರೆಂಟ್ಸ್ ಎಲ್ಲ ಒಂದು 4:15 ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಹೋಗ್ತಾ ಇದ್ದಾರೆ. ಅವ್ನು ಓದೋದ್ಮೇಲೆ ನಂಗೆ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಆಚೆ ಹೋಗಿದ್ದೆ. ಅದನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಒಂದು 3 ಗಂಟೆ ಆಗಿತ್ತು. ಆಮೇಲೆ ನಾನು ಮನೆಗೆ ಬಂದು ಕೆಲಸನ ಮುಗಿಸ್ಕೊಂಡು 4:15ಗೆ ಕರೆಕ್ಟಾಗಿ ಹೋದ್ವಿ. ಹೋದಾದ್ಮೇಲೆ ಗೊತ್ತಾಯಿತು ಯಾಕೆ ಇಷ್ಟು ಬೇಗ ಬಂದ್ವಿ ಅಂತ. ಅಂದರೆ ಬೇಗ ಬಂದಿದ್ದು ಒಳ್ಳೇದಾಯಿತು, ಬಿಕಾಸ್ ಪೇರೆಂಟ್ಸ್ ಎಲ್ಲ ಬಂದುಬಿಡ್ತಾರಲ್ಲ, ಸೀಟ್ ಸಿಗೋಲ್ಲ ಅಂತ ಬೇಗ ಹೋದ್ವಿ. ಸೀಟ್ ಸಿಕ್ತು. ಅಲ್ಲಿ ಹೋದ್ಮೇಲೆ ಒಂದು 2 ಅವರ್ಸ್ ಆದಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದರು. ಕೂತ್ಕೊಂಡು ನಿಜವಾಗ್ಲೂ ಬೇಜಾರಾಗಿಬಿಟ್ಟಿತ್ತು. ಪ್ರೋಗ್ರಾಮಿಗೆ ಚೀಫ್ ಗೆಸ್ಟಾಗಿ ಶಶಿಧರ್ ಕೋಟೆ ಸರ್ ಬಂದಿದ್ದರು. ಅವ್ರು ಬಂದಮೇಲೆ ಅವ್ರ ಕೈಯಲ್ಲಿ ದೀಪನ ಬೆಳೆಸಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಅಂದರೆ ಸರ್ ಬಂದಮೇಲೆ ಸಾಂಗ್ ಆಡದೇ ಇರ್ತಾರ, ಅವ್ರು ಬಂದು 2-3 ಸಾಂಗ್ ಆಡಿದ್ರು. ಅದರಲ್ಲಿ ಒಂದು ಸಾಂಗ್ನ ಸಣ್ಣ ಕ್ಲಿಪ್ಪಾಗಿ ವಿಡಿಯೋ ಮಾಡ್ಕೊಬಂದಿದ್ದೀನಿ. ಅದನ್ನ ಇವಾಗ ಹಾಕ್ತೀನಿ, ನೋಡ್ಕೊಬನ್ನಿ. ಹರಿದಧೀಶ್ವರಂ ಆರಾಧ್ಯ ಪಾದು ಹರಿವಿಮರ್ದನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ 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 ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ 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 ಶರಣಂ ಅಯ್ಯಪ್ಪ. ಗೆಸ್ಟ್ ಅಂದರೆ ಸ್ಪೀಚ್ ಇದ್ದೇ ಇರುತ್ತೆ. ಸ್ಪೀಚೆಲ್ಲ ಆದಮೇಲೆ ಒಂದು 6:15ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ಫಸ್ಟು ಪ್ರಿ-KG ಮಕ್ಕಳನ್ನ ಕರೆಸಿದ್ರು. ಅದಾದಮೇಲೆ ನನ್ನ ಮಗ ಬಂದ. ಅವನಿಗಂತೂ ಸ್ವಲ್ಪ ಅಂದರೆ ಸ್ವಲ್ಪನೂ ಸ್ಟೇಜ್ ಫೇರ್ ಇರಲಿಲ್ಲ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ನ ಮಾಡ್ದ. ಇವನ ವೀಡಿಯೋನ ನಾನು ಸಪ್ರೇಟಾಗಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡಿ. ಇವನು ಡ್ಯಾನ್ಸ್ ಆದಮೇಲೆ ನಾನು ಇನ್ನೊಂದು ಡ್ಯಾನ್ಸ್ನ ನೋಡಿಕೊಂಡು ಹೊರಡೋಣ ಅಂದ್ಕೊಂಡ್ವಿ. ಬಿಕಾಸ್ ಮಧ್ಯಾಹ್ನ ಸ್ವಲ್ಪನೇ ತಿಂದಿರ್ತಾರೆ, ಟೈಮ್ ಬೇರೆ ಒಂದು 7:30 ಆಗಿಬಿಟ್ಟಿತ್ತು. ಸೊ ಬೇಗ ಮನೆ ಕರ್ಕೊಂಡು ಹೋಗೋಣ ಅಂತ ನಾನು ಹೋಗಿ ಫೋಟೋ ತೊಗೊಳ್ಳೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಟೀಚರ್ಸ್ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ನಿಲ್ಲಿಸಿದ್ರು. ಸರಿ ಅಂತ ಹೊರಗಡೆ ಕರ್ಕೊಬಂದ್ವಿ. ಹೊರಗಡೆ ಕರ್ಕೊಬಂದು ಅವನ್ನ ಕೇಳಿದೆ, ಟಯರ್ಡ್ ಆಗಿದೆ ಬೂಬು ಅಂತ. ಇಲ್ಲ, ಟಯರ್ಡ್ ಏನಾಗಿಲ್ಲ ಅಂದ. ಮನೆಗೆ ಬಂದಿದ ತಕ್ಷಣ ಅಕ್ಕ ಆರತಿ ಬೆಳಗಿದ್ರು. ಬಿಕಾಸ್ ಮಕ್ಕಳಿಗೆ ತುಂಬಾ ದೃಷ್ಟಿ ಆಗುತ್ತೆ, ಇವನಿಗಂತಲೇ ಎಲ್ಲ ಮಕ್ಳಿಗೂ ದೃಷ್ಟಿ ಆಗುತ್ತೆ. ಇವನಿಗೆ ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ. ಅದಕ್ಕೆ ನನಗೆ ದೃಷ್ಟಿ ತೆಗೆದು ಒಳ್ಳೆ ಕರ್ಕೊಬಂದು ಅವನಿಗೆ ಊಟ ಮಾಡಿಸಿ ಅವನಿಗೆ ರೆಸ್ಟ್ ಮಾಡಿಸಿದ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.